ಆಟೋ ಸೈಡ್ ಬಿಡುವಂತ ಒಂದು ಕೇಳೋದಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಹಲ್ಲೆ ಮಾಡಿರತಕ್ಕಂಥದ್ದು ಜಿಲ್ಲೆಯ ಗುಲ್ಬರ್ಗ ಜಿಲ್ಲೆ ಅದನ್ನ ಖಂಡಿಸುತ್ತದೆ. ಈಗಾಗಲೇ ಅದ್ರ ಪಟ್ಟಂತೆ ಆ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಭೇಟಿಯಾಗಿದ್ದೀವಿ. ಅದಕ್ಕೆ ನ್ಯಾಯ ಪಡಿತಕ್ಕಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂತ. ಇಲ್ಲಿ ಗ್ರಾಮದ ಪುಡಿ ರೌಡಿಗಳಾಗಿರ್ತಕ್ಕಂತ ಮುಸ್ಲಿಂ ಸಮಾಜದ 4-5 ಜನ ಪುಡಿ ರೌಡಿಗಳು ಸೇರ್ಕೊಂಡು ನಡು ಮಧ್ಯದ ರಸ್ತೆಯಲ್ಲಿ ಆಟೋ ನಿಲ್ಲಿಸಿ ಆ ಒಬ್ಬ ಡ್ರೈವರ್ ಅನ್ನು ಆಟೋ ತೆಗಿ ಗುರು ಅಂತೇಳಿ ಹೇಳಿದ ಕಾರಣಕ್ಕಾಗಿ ಆಟೋನ ಅಲ್ಲೇ ನಿಂದ್ರಿಸಿ ಮತ್ತು ಆ ಕಾರ್ ಚಾಲಕನಿಗೆ ಎಳೆದಿಡಿದು ಮತ್ತು ಅಲ್ಲಿ ಒಳಗಿರ್ತಕ್ಕಂತ ಎಲ್ಲಾ ನಮ್ಮ ಸಂಬಂಧಿಕರನ್ನು ಬಡಿಗೆ, ರಾಡು, ಇನ್ನಿತರ ಮಾರಕ ಶಾಸ್ತ್ರ ಅಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತು ಅವರಿಗೆ ಮಾನಸಿಕ ಹಿಂಸೆ ಕೊಟ್ಟು ಜಾತಿ ನಿಂದನೆ ಮಾಡಿ ಈಗಾಗಲೇ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 5 ಜನರ ಮೇಲೆ ಎಫ್ಐಆರ್ ಆಗಿದೆ. ಇನ್ನೂ 5-6 ಜನ ಆ ಎಫ್ಐಆರ್ ನಲ್ಲಿ ದಾಖಲಿಸಬೇಕು. ಇವತ್ತು ನಾವು ಮುಸ್ಲಿಂ ಸಮಾಜದವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮ್ಮ ಸಮಾಜ ಈ 4-5 ಜನ ಪುಡಿ ರೌಡಿಗಳಿಂದ ನಿಮ್ಮ ಸಮಾಜದ ಹೆಸರನ್ನ ಕೆಡಿಸ್ಕೋಬೇಡ್ರಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G. ಮಾವರ್ ಫಂಕ್ಷನ್ ಮಾಡಿದ್ರಿ ಗೊಳದಾಗ್ರಿ ಅಲ್ಲಿ ಮುಗಿಸ್ಕೊಂಡ್ ಎಸಿಂದ ಹೊಂಟಿದ್ರಿ ನಾವ್ ಅಣ್ಣಾರು ನಾವೆಲ್ಲರೂ ಕಲ್ತ್ರಿ ಇಲ್ಲಿ ಸೈಡ್ ಕೊಡು ಅಂತ ಅಂದಿದ್ ಸಲಕ್ಕೆ ಎಲ್ಲರಿಗೆ ಸಿಕ್ಕಾಪಟ್ಟೆ ಹೊಡೆಯೋದು ಮಾಡ್ಯಾರ್ರಿ. ಅವ್ರು ನಮ್ಮ ಅಣ್ಣವ್ರು 14 ವರ್ಷ ಐತ್ರಿ ಒಟ್ಟ ಬಂದಿದ್ದಿಲ್ಲ ಊರಿಗೆ. ಮತ್ತೆ ನಡ್ಬರ್ಕ್ನು ಒಂದ್ಸರಿ ಹಿಂಗೆ ನಮ್ ಮನಿತನನು ಬಂದ್ ಗೆಸಿಂದ ಹಿಂಗೆ ಮಾಡ್ಯಾರ್ರಿ. ಅವ್ರು ಮುಸ್ಲಿಮ್ದವ್ರ ಒಟ್ಟ ದಬ್ಬಳಕೆನೆ ಮಾಡ್ಲತ್ತಾರಿ. ಯಾರು ಬಿ ಕೇಳಲಾಗ್ಯಾರ್ರಿ, ಹೇಳಲ್ ಬಿ ಆಗ್ಯಾರ್ರಿ. ಒಟ್ಟನೆ ನಮ್ ಸಮಾಜ ಮಂದಿ ಬಿ ಯಾರು ಬಿ ಏನು ಕೇಳಲಾಗ್ಯಾರ್ರಿ. ಒಟ್ಟನೆ ಇನ್ನ ನಾನಾ ತರ ಘಟನೆ ಮಾಡ್ಯಾರ್ರಿ. ಒಟ್ಟನೆ ಯಾರು ಕೇಳಲ್ ಬಿ ಆಗ್ಯಾರ, ಏನು ಹೇಳಲಾಗ್ಯಾರಿ. ಒಟ್ಟನೆ ನಮ್ ದೊಡ್ಡ ಅಣ್ಣಗ್ರಿ ಮೂಗಿಗ್ ಆಗ್ಯಾದ್ರಿ, ಮತ್ ನಮ್ ಸಣ್ಣ ಅಣ್ಣಗ್ರಿ ತೆಲಿಗ್ ಆಗ್ಯಾದ್ರಿ, ಮಿದುಳಿಗ್ ಒಳಗ್ ಗುಳ್ಳಿಗಳು ಆಗ್ಯಾವ ಅಂತ ಹೇಳ್ಯಾರಿ. ನಮ್ ಅಮ್ಮರಿ ಕೈಗ್ ಫ್ರಾಕ್ಚರ್ ಆಗ್ಯಾದ್ರಿ. ಮತ್ ನಮ್ ತಮ್ಮಗ್ನು ಟಾಕಿ ಹಾಕ್ಯಾರಿ, ನಮ್ ದೊಡ್ಡ ಅಣ್ಣಗ್ನು ಟಾಕಿ ಹಾಕ್ಯಾರಿ. ನಮಗ್ ಸ್ವಲ್ಪ ಹಲ್ಲಿಗೆ ಕಡ್ ಮೈಗೆಲ್ಲ ತರ್ಚದ್ರಿ. ಒಟ್ಟ ಹಂಗೆ ಹುಡುಗರಿನ ನಮ್ ಸಣ್ಣ ಹುಡುಗಿನು ಕೈಗ್ ಆಗ್ಯಾದ್ರಿ. ಹಂಗೆ ಹುಡುಗರಿನು ಇದು ಮಾಡ್ಯಾರಿ. ಅವ್ರು ಕಟ್ಟಿಗೆ ತೊಂದೆ ಹೊಡೆದಾರಿ, ಸಿಕ್ಕಾಪಟ್ಟೆ ಹೊಡೆದಾರಿ, ಬಾಳ್ ಹೊಡೆದಾರಿ. ಅಂದ್ರ ಯಾರು ಬಿಡ್ಸಕ್ ಬಂದಿಲ್ರಿ. ಸುತ್ತಮುತ್ತ ಎಲ್ಲಾರು ನಿಂತು ನೋಡ್ಲತ್ತಾರ ಅಷ್ಟೇ. 24ನೇ ತಾರೀಕು ಸಂಜೆ 5-6 ಗಂಟೆಗೆ ಭೀಮಳ್ಳಿಯಲ್ಲಿರ್ತಕ್ಕಂಥ ನಮ್ಮ ಸಮಾಜ ಬಾಂಧವರು, ಅವರ ಆತ್ಮೀಯರ ಸಂಬಂಧಿಕರು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ತಮ್ಮ ಗ್ರಾಮಕ್ಕೆ ಬರ್ತಿದ್ರು. ಅವರ ಇಲ್ಲಿ ಸಂಬಂಧಿಕರು ಇರೋದ್ರಿಂದ ಅವರು ನಾಲ್ವಾರ್ ಗ್ರಾಮದಿಂದ ಅವರು ಇಲ್ಲಿ ತಂಗಿ ಕೊಟ್ಟಿದ್ದಾರೆ. ಅವರನ್ನು ಭೇಟಿಯಾಗಲಿಕ್ಕೆ ಇಲ್ಲಿ ಬರ್ತಿದ್ರು. ಆ ಬಂದ ಸಂದರ್ಭದಲ್ಲಿ ಗ್ರಾಮದಲ್ಲಿ ಒಂದು ಸ್ವಲ್ಪ ದಾರಿ ಬಿಡು ಅಂತ ಒಂದು ಸಂದರ್ಭ ಸಿಕ್ಕ ವಿಷಯಕ್ಕೆ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಆಟೋ ಸೈಡ್ ಬಿಡುವಂತ ಒಂದು ಕೇಳೋದಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಹಲ್ಲೆ ಮಾಡಿರತಕ್ಕಂಥದ್ದು ಜಿಲ್ಲೆಯ ಗುಲ್ಬರ್ಗ ಜಿಲ್ಲೆ ಅದನ್ನ ಖಂಡಿಸುತ್ತದೆ. ಬಹುಶಃ ಈ ಒಂದು ನಮ್ಮ ಸಮಾಜ ಬಾಂಧವರಿಗೆ ಇಷ್ಟ ಹೇಳಕ್ ನಾನು ಇಚ್ಛೆ ಪಡ್ತೇನೆ. ಇದು ಹಲ್ಲೆ ನಮಗೂ ನೋವು ತಂದಿದೆ. ಆದರೂ ಕೂಡ ಈ ಒಂದು ಹಲ್ಲೆಯಿಂದ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಎಷ್ಟೇ ನ್ಯೂನತೆಗಳಿದ್ರು ಕೂಡ ಸಮಾಜ ಬಾಂಧವರು ಒಂದಾಗಿ ಒಬ್ಬರಿಗೊಬ್ಬರು ನೀವು ನೆರೆ ಮನೆ ಇರ್ತೀರಿ. ನಾವು ಬರೋತನ ಲೇಟ್ ಆಗ್ತದ, ಆದ್ರದಿಂದ ನೀವು ಒಬ್ರಿಗೊಬ್ಬರು ಒಂದು ಅನ್ಯೋನ್ಯವಾಗಿ ಇರ್ಬೇಕಂತಕ್ಕಂಥ ಸಂದರ್ಭ ಇದೆ. ನಾವ್ ಯಾರನ್ನ ಬಹಳ ಸ್ಮೂತ್ ಆಗಿ ಬದುಕಿದ್ದೀವಿ. ಇಡೀ ಜಿಲ್ಲೆಯಲ್ಲೇ ನಮ್ಮ ಸಮಾಜ, ನಾವು ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿ ಬದುಕೊಂಡಿರ್ತಕ್ಕಂಥವ್ರ ಸಮಾಜ ಮತ್ತು ಎಲ್ಲಾ ಕಡೆ ಒಂದು ಒಳ್ಳೆ ಹೆಸರಿರ್ತಕ್ಕಂಥ ಸಮಾಜ ಇದೆ. ಆದ್ದರಿಂದ ಈ ಸಮಾಜದಿಂದ ಈ ಘಟನೆಯನ್ನ ಇಡೀ ಜಿಲ್ಲೆಗೆ ನೋವಾಗಿದೆ. ಆದ್ರೂ ಕೂಡ ತಾವು ಯಾರು ಎದೆಗುನ್ನದೆ ನಿಮ್ ಜೊತೆ ಇಡೀ ಗುಲ್ಬರ್ಗ ಜಿಲ್ಲೆ ಸಮಾಜ ಇದೆ. ಈಗಾಗಲೇ ಅದ್ರ ಪಟ್ಟಂತೆ ಆ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೂ ನಾವು ಭೇಟಿಯಾಗಿದ್ದೀವಿ. ಅದಕ್ಕೆ ನ್ಯಾಯ ಪಡಿತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಧೈರ್ಯ ಹೇಳಿ, ನಮ್ಗೆ ಏನೇ ಇದ್ರು ಫೋನ್ ಮುಖಾಂತರ ಆಗ್ಲಿ ಏನೇ ಇದ್ರು ಊರಲ್ಲಿ ತಾವು ಒಕ್ಕಟ್ಟಾಗಿ ಇರ್ರಿ. ನಮಗೂ ಒಂದು ಒಳ್ಳೆ ಸಂತೋಷ ಮೆಸೇಜ್ ಬರ್ತದೆ. ಸಣ್ಣ ಪುಟ್ಟ ವಿಷಯಗಳ ದೊಡ್ಡದು ಮಾಡಬೇಡ್ರಿ, ಅದನ್ನ ನಾವು ನಿಮ್ ಜೊತೆ ಇದ್ದೀವಿ ಅಂತಕ್ಕಂಥ ಮಾತು ಹೇಳಿ, ನೀವು ಏಟು ಒಕ್ಕಟ್ಟಿರ್ತೀವಿ ಅಡ್ಸ್ ನಾವು ಸಂತೋಷ ಪಡ್ತೀವಿ. ಅದೇ ಸಣ್ಣ ವಿಷಯಗಳು ನಾವು ನೀವು ಇಲ್ಲಿ ಇರೋರಿಲ್ಲ, ನಾವು ಏನಾದ್ರೂ ಒಕ್ಕಟ್ಟಾಗಿ ಏನೋ ಒಳ್ಳೆಯವರಾಗಿ ಸಾಧಿಸಿ ಹೋಗ್ಬೇಕಾಗಿದೆ. ನಾವು ಇಲ್ಲಿ ಕೆಟ್ಟದನ್ನು ಬಿಟ್ಟು ಈ ಭೂಮಿ ಮ್ಯಾಗ ಹೊಲಕ್ ಬಂದಿಲ್ಲ. ಏನಾದ್ರೂ ಒಳ್ಳೇದ್ ಬಿಟ್ಟು ಹೋಗಂತ ವಿಚಾರಗಳಿವೆ. ಅದಕ್ಕಾಗಿ ಆ ವಿಚಾರದಡಿಯಾಗಿ ನಾವೆಲ್ಲ ಬದುಕಂತಕ್ಕಂತ ಹೇಳಿ ನಿಮ್ ಜೊತೆ ನಾ ಇರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ, ಇಡೀ ಗುಲ್ಬರ್ಗ ಜಿಲ್ಲೆ ತಮ್ಮ ಜೊತೆ ಇದೆ ಅಂತಕ್ಕಂಥ ಮಾತನ್ನ ಹೇಳಿ, ಯಾರೇ ತಾವು ಎದೆಗುಂದು ಬೇಡ್ರಿ. ನಮ್ಗೆ ನಾವಂತೂ ಯಾರಿಗೆ ಅನ್ಯಾಯ ಮಾಡಿಲ್ಲ, ಇದು ಮಾಡಿಲ್ಲ. ಅದಕ್ಕಾಗಿ ನ್ಯಾಯಬದ್ಧವಾಗಿ ಬದುಕಿದ್ದೀವಿ. ನಮ್ಮಿನ ಜೊತೆ ಸಮಾಜ ಇದೆ, ಸರ್ಕಾರ ಇದೆ. ಅದಕ್ಕಾಗಿ ಎಲ್ಲರೂ ಒಂದಾಗಿರೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಭೀಮಳ್ಳಿ ಗ್ರಾಮದಲ್ಲಿ ದಿನಾಂಕ 24/4/2026 ನಡೆದಿರ್ತಕ್ಕಂಥ ಅಹಿತಕರ ಘಟನೆ. ಆ ಘಟನೆ ವಿವರವನ್ನ ಇವತ್ತು ನಮ್ಮ ನಾಲ್ವಾರ್ ಗ್ರಾಮದ ಸಂಬಂಧಿಕರು ಅವರ ತಂಗಿ ಊರೆಂದು ಆಗಮಿಸಿ ಆ ತಂಗಿ ಜೊತೆಯಲ್ಲಿ ಎಲ್ಲಮ್ಮ ದೇವರು ಮಾಡಿದ್ರು. ಆ ದೇವರ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಗ್ರಾಮದ ಪುಡಿ ರೌಡಿಗಳಾಗಿರ್ತಕ್ಕಂಥ ಮುಸ್ಲಿಂ ಸಮಾಜದ 4-5 ಜನ ಪುಡಿ ರೌಡಿಗಳು ಸೇರ್ಕೊಂಡು ನಡು ಮಧ್ಯದ ರಸ್ತೆಯಲ್ಲಿ ಆಟೋ ನಿಲ್ಲಿಸಿ
ಆ ಒಬ್ಬ ಡ್ರೈವರ್ ಅನ್ನು ಆಟೋ ತೆಗಿ ಗುರು ಅಂತೇಳಿ ಹೇಳಿದ ಕಾರಣಕ್ಕಾಗಿ ಆ ಆಟೋನ ಅಲ್ಲಿ ನಿಂದ್ರಿಸಿ ಮತ್ತು ಆ ಕಾರ್ ಚಾಲಕನಿಗೆ ಎಳೆದು ಹಿಡಿದು ಮತ್ತು ಅಲ್ಲಿ ಒಳಗಿರ್ತಕ್ಕಂಥ ಎಲ್ಲಾ ನಮ್ಮ ಸಂಬಂಧಿಕರನ್ನು ಬಡಿಗೆ, ರಾಡು, ಇನ್ನಿತರ ಮಾರಕ ಶಾಸ್ತ್ರ ಅಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತು ಅವರಿಗೆ ಮಾನಸಿಕ ಹಿಂಸೆ ಕೊಟ್ಟು ಜಾತಿ ನಿಂದನೆ ಮಾಡಿ ಆ ಸಾಯುತ್ತ ಸ್ಥಿತಿಯಲ್ಲಿ ಹೊಡೆದಿರ್ತಕ್ಕಂಥ ಏನು ಈ ಸಮಾಜದ ಏನು ಮುಸ್ಲಿಂ ಸಮಾಜದ ಏನೋ 5-6 ಯುವಕರು ಸೇರ್ಕೊಂಡು ಇವತ್ತು ಮರಣಾಂತಿಕ ಹಲ್ಲೆ ಮಾಡಿರೋದನ್ನ ಉಗ್ರವಾಗಿ ಖಂಡಿಸ್ತೀವಿ. ಈಗಾಗಲೇ ಅವರ ಮೇಲೆ 5 ಜನರ ಮೇಲೆ ಏನು FR ಆಗಿದೆ. ಈಗಾಗಲೇ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ 5 ಜನರ ಮೇಲೆ FR ಆಗಿದೆ. ಇನ್ನೂ 5-6 ಜನ ಆ FR ನಲ್ಲಿ ದಾಖಲಿಸಬೇಕು. ಈಗಾಗಲೇ ಅವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಕೂಡ ನಾವು ಈ ಮನವರಿಕೆಯನ್ನು ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟರ್ ಕೂಡ ಕಮಿಷನರ್ ಅವರಿಗೆ ಹೇಳಿದ್ದಾರೆ. ಈಗಾಗಲೇ ನಾವು ಮುಸ್ಲಿಂ ಸಮಾಜದವ್ರು ಇಲ್ಲೆಲ್ಲೇ ಇದ್ದಿರ್ಬೋದು, ಇಲ್ಲಿ ಆಜುಬಾಜು ಮುಸ್ಲಿಂ ಸಮಾಜದವರ ಮನೆಗಳಿವೆ. ಇವತ್ತು ನಾವು ಮುಸ್ಲಿಂ ಸಮಾಜದವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಿಮ್ಮ ಸಮಾಜ ಈ 4-5 ಜನ ಪುಡಿ ರೌಡಿಗಳಿಂದ ನಿಮ್ಮ ಸಮಾಜದ ಹೆಸರನ್ನ ಕೆಡಿಸ್ಕೋಬೇಡ್ರಿ. ಇವತ್ತು ನಾವು ಇದು ಲಾಸ್ಟ್ ಇವತ್ತು ನಮ್ಮ ಸಮಾಜ ಮೇಲೆ ಆಗಿರ್ತಕ್ಕಂಥ ಹಲ್ಲೆ. ಈಗಾಗಲೇ ಈ ಹಲ್ಲೆ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಹಿಂದೆ ಕೂಡ ಹರಳೆಯ ಸಮಾಜದ ಯುವತಿಯರನ್ನು ಶಾಲಾ ಕಾಲೇಜ್ ಹೋಗ್ತಕ್ಕಂಥ ಯುವತಿಯರನ್ನು ಚುಡಾಯಿಸ್ತಕ್ಕಂಥದ್ದು ಮತ್ತು ಆ ಚುಡಾಯಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಕೆಲವು ಜನ ಇಂಥ ಒಂದು ವ್ಯವಸ್ಥೆ ಮಾಡಬೇಡಿ ಅಂತ ಹೇಳಿದ ಕಾರಣಕ್ಕಾಗಿ ಕೂಡ ಹಲ್ಲೆ ಮಾಡಿರ್ತಕ್ಕಂಥದ್ದು. ಇನ್ನು ಮತ್ತು ಈ ಸಮಾಜದಲ್ಲಿ ನಮ್ಮ ಸಮಾಜದ ಯುವಕರನ್ನು ಹೊಡೆಬಡಿ ಮಾಡಿದಲ್ಲದೆ ಹಿಂದೆ 2-3 ವರ್ಷಗಳಿಂದ ಇದೇ ತರ ಮಾಡಿಕೊಂಡು ಬಂದಿರತಕ್ಕಂಥ ಕಾರಣಕ್ಕಾಗಿ ಮೊನ್ನೆ ನಮ್ಮ ಸಮಾಜದವರನ್ನ ರಸ್ತೆ ಬದಿಯಲ್ಲಿ ನಿಂತಿರ್ತಕ್ಕಂಥ ಚಾಲಕನ್ನ ಇಳಿಸಿ ಒಳಗಿರ್ತಕ್ಕಂಥ ಎಲ್ಲಾ ಸಮಾಜದ ಇಬ್ಬರು ಮಹಿಳೆಯರಿಗೆ ಮತ್ತು 3 ಯುವಕರಿಗೆ ಮನ ಬಂದಂತೆ ಹೊಡೆದಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಈಗಾಗಲೇ ನೀವು ನಮ್ಮ ಸಮಾಜದವರು ಯಾರೇ ಹೆಣ್ಣು ಮಕ್ಕಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಯಾರೇ ಇರಲಿ, ನೀವು ಭಯ ಪಡ್ತಕ್ಕಂಥದ್ದಲ್ಲ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ನಮಗೆ ಭಯ ಇಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕಾಶಿರಾಯ್ ನಂದೂರ್ ಅವರ ನೇತೃತ್ವದಲ್ಲಿ ನಾವು ಸಮಾಜದ ಎಲ್ಲಾ ಬಾಡಿಯವರು ಈಗಾಗಲೇ ಆಗಮಿಸಿದ್ದೀವಿ. ಈಗಾಗಲೇ ನಮ್ಮ ಶಾಸಕರು ಕೂಡ ನಾವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಮ್ಮ ಶಾಸಕರು ಕೂಡ ಬಸವರಾಜ್ ಮತ್ತಿಮೂಡು ಸಾಹೇಬರು ಕೂಡ ಈಗಾಗಲೇ ಉಸ್ತುವಾರಿ, ಈಗಾಗಲೇ ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಗುಲ್ಬರ್ಗ ನಗರದಲ್ಲಿ ವಾಸ್ತವ್ಯವಿದ್ದಾರೆ. ಅವರಿಗೆ ಕೂಡ ಈ ವಿಡಿಯೋ ಮುಖಾಂತರ ಅವರಿಗೆ ಎಲ್ಲಾ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಅಲ್ಲಂಪ್ರಭು ಪಾಟೀಲ್ ಜಿ ಅವರು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಇಲ್ಲಿ ನಿಮ್ಮ ಏರಿಯಾ ಕ್ಷೇತ್ರದ ಶಾಸಕರು ಕೂಡ ಇವತ್ತು ಕಮಿಷನರ್ ಅವರಿಗೆ ಮಾತಾಡಿದಾರ. ನಿಮ್ಮ ಜೊತೆಯಲ್ಲಿ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ನಿಮ್ಮ ಜೊತೆಯಲ್ಲಿದ್ದಾರ. ಮತ್ತಿಮೂಡು ಬಸವರಾಜ್ ಮತ್ತಿಮೂಡು ಶಾಸಕರು ಕೂಡ ನಿಮ್ಮ ಜೊತೆಯಲ್ಲಿದ್ದಾರ. ಇಡೀ ಕಲಬುರಗಿ ಜಿಲ್ಲಾ ಹರಳೆಯ ಸಮಾಜ ನಿಮ್ಮ ಜೊತೆಯಲ್ಲಿ ಇರುತ್ತದ. ನೀವು ಯಾವುದೇ ರೀತಿಯ ಭಯ ಪಡ್ತಕ್ಕಂತ ವ್ಯವಸ್ಥೆ ಇಲ್ಲ. ನೀವು ಯಾವಾಗ ರಾತ್ರಿ 12 ಗಂಟೆ ಕಾಲ್ ಮಾಡಿದ್ರು ಕೂಡ ನಾವು ನಿಮ್ಮ ಊರಿಗೆ ಬಂದು ನಿಮಗೆ ಆಗಿರ್ತಕ್ಕಂಥ ನೋವುಗಳನ್ನ ನಾವು ಹಂಚ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ಈಗಾಗಲೇ FR ಆಗಿದೆ. ಇನ್ನು 5 ಜನ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು. ಮತ್ತು ಈಗ 5 ಜನ FR ನಲ್ಲಿ ದಾಖಲೆ ಮಾಡಿದಾರ, ಅದು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈ ಪೊಲೀಸ್ ಇಲಾಖೆ ಸಂಪೂರ್ಣ ನಮಗೆ ಎಲ್ಲಾ ರೀತಿಯ ಸಹಕಾರ ಸಲಹೆ ನೀಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದ ಸಲ್ಲಿಸ್ತೀನಿ. ಇವತ್ತ ನಟರಾಜ್ ಲಾಡೆ PSI ಅವರು ಸರ್ಕಲ್ ಅವರು ಕೂಡ ಒಳ್ಳೆಯ ನಿಮ್ಮ ಈ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಚಟುವಟಿಕೆಯಲ್ಲಿ ಇದ್ದಾರ. ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಎಲ್ಲರನ್ನು ಕೂಡ ಬಂಧಿಸ್ತೀವಿ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದಾರ. ನೀವು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಒಂದು ವೇಳೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಯಾವುದೇ ರಾಜಕೀಯ ಗಣ್ಯಮಾನ್ಯ ವ್ಯಕ್ತಿಗಳಾಗಿರ್ಬೋದು ನಿರ್ಲಕ್ಷ್ಯ ವಹಿಸಿದರ ಈ ಒಂದು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟವನ್ನು ಭೀಮಳ್ಳಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಉಗ್ರ ಹೋರಾಟವನ್ನು ಹಮ್ಮಿಕೊಂಡು ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿ ಜಿಲ್ಲಾ ಘಟಕದ ವತಿಯಿಂದ ತಮಗೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನನ್ನ ಹೆಸರು ಕಾಶಿನಾಥ್ ಬಿ ದಿವಂಟಿಗಿ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.